ಮಯಾ ಸರಸ್ವತೀ ದೇವಿ ತೋಷಿತಾ ತಪಸಾದ್ವಿಯ, ನಾನು ತಪಸ್ಸಿನಿಂದಾಗಿ ಸರಸ್ವತೀ ದೇವಿಯನ್ನು ಹೋಲಿಸಿಕೊಂಡಿದ್ದೇನೆ. ಅದರಂತೇನೆ ಅಭಿಮಾನಿ ದೇವತೆಗಳನ್ನು ಹೋಲಿಸಿಕೊಂಡಿದ್ದೇನೆ ತಪಸ್ಸಿನಿಂದಾಗಿ. ಅವರು ಒಳ್ಳೆಯ ರೂಪವನ್ನು ಕೊಡುವವರಾಗಿದ್ದಾರೆ. ಅಗ್ನಿದೇವನನ್ನು ಹೋಲಿಸಿಕೊಂಡಿದ್ದೇನೆ. ವಾಗಭಿಮಾನಿಯಾಗಿರತಕ್ಕಂಥ ದೇವತೆಯನ್ನು ಕೂಡ ನಾನು ತಪಸ್ಸಿನಿಂದ ಹೋಲಿಸಿಕೊಂಡಿದ್ದೇನೆ. ಹಾಗಾಗಿ ಅವರೆಲ್ಲರ ಅನುಗ್ರಹದಿಂದಾಗಿ ಸಾತೆ ವಿದ್ಯಾಂ ಪ್ರದಾಸ್ಯತಿ, ಒಳ್ಳೆಯ ವಿದ್ಯೆಯನ್ನು ಕೊಡ್ತಾಳೆ ವಾಗ್ದೇವಿ ಸರಸ್ವತೀ ದೇವಿ. ಅಗ್ನಿ ಒಳ್ಳೆಯ ರೂಪವನ್ನು ಕೊಡ್ತಾನೆ. ಹೀಗೆ ಆ ವೃದ್ಧೆ ಗೌತಮನಿಗೆ ಅಂದ್ಲು. ಅಗ್ನಿಯನ್ನು ಪ್ರಾರ್ಥಿಸಿದಳು, ವಾಗ್ದೇವಿಯನ್ನು ಪ್ರಾರ್ಥಿಸಿದಳು. ಇದರಿಂದಾಗಿ ಪ್ರಾರ್ಥಯಿತ್ವ ಸುವಿದ್ಯಂ ತಂ ಸ್ವರೂಪಂ ಚ ಅಕರೋತ್ ಮುನಿಂ, ಅವನಿಗೆ ಒಳ್ಳೆಯ ರೂಪ ಸದ್ವಿದ್ಯೆ ಎರಡೂ ಒಂದೇ ಸಿಗುವಂತೆ ಆ ವೃದ್ಧ ಸ್ತ್ರೀ ಪ್ರಾರ್ಥನೆ ಮಾಡಿಕೊಂಡಿದ್ದಾಳೆ. ಇದರಿಂದಾಗಿ ಆ ಗೌತಮ ಸುವಿದ್ಯ ಸುಭಗ ಸುಕಾಂತಃ ಇವೆಲ್ಲವನ್ನು ಕೂಡ ಪಡೆದ. ವೃದ್ಧೆಯಾಗಿರತಕ್ಕಂತಹ ಆಕೆಯನ್ನು ಪತ್ನಿಯನ್ನಾಗಿಯೂ ಸ್ವೀಕಾರ ಮಾಡಿದ. ಈತ ನೋಡಿದರೆ ಸ್ವರೂಪನಾಗಿರತಕ್ಕಂತಹ ಯೌವನಶಾಲಿಯಾಗಿರತಕ್ಕಂತಹ ಒಳ್ಳೆಯ ಲಕ್ಷಣಗಳ ಸಹಿತನಾಗಿರತಕ್ಕಂತಹ ವ್ಯಕ್ತಿ, ಆಕೆ ಇನ್ನೂ ವೃದ್ಧಳಾಗಿದ್ದಾಳೆ. ಆಕೆಯ ಮಾತಿನಂತೆ ಪತ್ನಿಯನ್ನಾಗಿ ಸ್ವೀಕಾರ ಮಾಡಿದ. ಆಕೆ ಜೊತೆಗೂಡಿಕೊಂಡು ಸರೇಮೇ ಬಹುಲಾ ಮನೋಜ್ಞಾ ಸಮಾಹ ಸುಖಂ ಪ್ರೀತಿಮನಾಹ ಗುಹಾಯಾಮ್, ಬಹುಕಾಲದ ತನಕ ಆ ಗುಹೆಯಲ್ಲೇ ವಾಸವಾಗಿದ್ದಾನೆ. ಹೀಗೆ ಅವರಿರುವರು ದಾಂಪತ್ಯವನ್ನು ನಿರ್ವಹಿಸ್ತಾ ಇರುವ ಹೊತ್ತಿಗೆ ಅಲ್ಲಿಗೆ ಅನೇಕ ಮಂದಿ ಋಷಿಮುನಿಗಳು ಸಂಚಾರದ ನೆಲೆಯಲ್ಲಿ ಒಟ್ಟಿಗೆ ಬಂದಿದ್ದಾರೆ. ಕದಾಚಿತ್ ತತ್ರ ವಸತೋ ದಂಪತ್ಯೋ ಮುದತಃ, ಸಂತೋಷದಿಂದ ಆ ಗಿರಿಯಲ್ಲಿ ವಾಸ ಮಾಡಿಕೊಂಡಿದ್ದಾರೆ ಗುಹೆಯಲ್ಲಿ. ಆಜಗ್ಮುಹು ಮುನಯೋ ಅಮಲಾಹ, ಅನೇಕ ಮಂದಿ ಋಷಿಗಳು ಬಂದರು. ಯಾರ್ಯಾರು ಬಂದರು? ವಸಿಷ್ಠ ವಾಮದೇವಾದ್ಯಾಹ ಏಚಾನ್ಯೇಚ ಮಹರ್ಷಯ, ವಸಿಷ್ಠರು ವಾಮದೇವರು ಇನ್ನೂ ಅನೇಕ ಮಂದಿ ಋಷಿಮುನಿಗಳು ಸಂಚಾರ ಕ್ರಮೇಣ ಪುಣ್ಯತೀರ್ಥಗಳನ್ನು ಸೇವನೆ ಮಾಡ್ತಾ ಇಲ್ಲಿಗೆ ಈ ಗುಹೆಯೊಳಗೆ ಬಂದಿದ್ದಾರೆ. ಬಂದಿರತಕ್ಕಂತಹ ಋಷಿಮುನಿಗಳನ್ನು ಗೌತಮ ತನ್ನ ಮಡದಿಯ ಜೊತೆಗೂಡಿಕೊಂಡು ತನ್ನ ಏನು ಸಾಧ್ಯವೋ ಅಂತಹ ಸತ್ಕಾರಂ ಅಕರೋತ್ತೇಷಾಂ, ಸತ್ಕಾರವನ್ನು ಮಾಡಿದ. ಬಂದಿರತಕ್ಕಂಥ ಮಹರ್ಷಿಗಳಲ್ಲಿ ದೊಡ್ಡ ಗುಂಪೆ ಬಂದಿದೆ, ಎಲ್ಲರ ಸತ್ಕಾರ ನಡೆದಿದೆ. ಬಂದಿರುವವರೇ ಕೆಲವರು ಇವರ ಈ ದಾಂಪತ್ಯವನ್ನು ಕಂಡು, ವರ ನೋಡಿದರೆ ಯುವಕನಾಗಿದ್ದಾನೆ, ಆಕೆ ನೋಡಿದರೆ ಹಣ್ಣು ಮುದುಗಿದ್ದಾಳೆ, ಇದನ್ನು ಕಂಡು ಅಪಹಾಸ ಮಾಡಿದರು. ಸತ್ಕಾರ ತೇಷಾಂ ಜಹಸುಸ್ತಂಚ ಕೇಚನ, ಕೆಲವರು ಕುಹಕವಾಡಿದರು. ಯೇ ಬಾಲಾಹ ಯೌವನೋನ್ಮತ್ತಾಹ ವಯಸಾಯೇ ಚ ಮಧ್ಯಮಾಹ ವೃದ್ಧಾಂಚ ಗೌತಮಂ ಪ್ರೇಕ್ಷ್ಯ ಜಹಸುಸ್ತತ್ರ ಕೇಚನ. ಬಂದವರಲ್ಲಿ ಮಕ್ಕಳು ಇದ್ದಾರೆ, ಹುಡುಗರು ಇದ್ದಾರೆ, ಯೌವನದಲ್ಲಿರುವವರಿದ್ದಾರೆ, ತಿಳಿಗಡಿಗರಾಗಿರತಕ್ಕಂಥ ಸ್ವಲ್ಪ ಮಧ್ಯಮರು ಇದ್ದಾರೆ, ವೃದ್ಧರು ಇದ್ದಾರೆ. ಅವರೆಲ್ಲರೂ ಕೂಡ ಹೀಗೆ ಅಪಹಾಸ ಮಾಡ್ತಾ ಇದ್ದಾರೆ. ಕೃಶಾಂ ವಿಶಾಲಾಂ ಲಂಬೋಷ್ಠೀಂ ಸಲೋಮಾಂ ಶೂಪಕರ್ಣಕಾಂ ದೀರ್ಘದಂತಾಂ ದೀರ್ಘನಾಸಾಂ ದೀರ್ಘಕೇಶಾಂತು ಜರ್ಜರಾಂ ರೂಪಲಾವಣ್ಯ ಸೌಭಾಗ್ಯ ವಿದ್ಯಾಯುಕ್ತಂಚ ಗೌತಮಂ ಸಂಪ್ರೇಕ್ಷ ಜಹಸುಹು. ಆಕೆ ನೋಡಿದರೆ ಹಣ್ಣು ಮುದುಕಿ, ಕಣ್ಣು ಕಿವಿ ಎಲ್ಲ ಅದು ಜೋತಾಡ್ತಾ ಇದೆ, ಮೈಯೇ ಜೋತಾಡ್ತಾ ಇದೆ. ಇವನು ಸುಭಗನಿದ್ದಾನೆ, ಒಳ್ಳೆ ರೂಪವಂತನಿದ್ದಾನೆ, ಇವರ ದಾಂಪತ್ಯ ಏನೂ ಅಂತ ಹೇಳಿಕೊಂಡು ಅಪಹಾಸ ಮಾಡ್ತಾ ಇದ್ದಾರೆ. ಅವರು ತಮ್ಮೊಳಗೆ ಮಾತನಾಡಿಕೊಂಡದ್ದಷ್ಟೇ ಅಲ್ಲದೆ ಆಕೆಗೂ ಕೇಳಿಸುವಂತೆ ಕೆಲವು ಮಾತುಗಳನ್ನು ಅಂದರು. ಅಲ್ಲಮ್ಮ, ಪುತ್ರೋಯಂ ತವ ಪೌತ್ರೋವ ವೃದ್ಧೆ ಕೋ ಗೋತಮೋ ಅಭವತ್, ಇವನು ಯಾರು, ನಿನ್ನ ಮಗನಿದ್ದಾನೋ ಇಲ್ಲ ಮೊಮ್ಮಗನೋ ಯಾರು? ಸತ್ಯಂ ವದಸ್ವ ಕಲ್ಯಾಣಿ, ನಿಜ ಹೇಳು. ಹೀಗೆಲ್ಲ ಮಾತುಗಳಿಂದ ಅಪಹಾಸ ಮಾಡ್ತಾ ಇದ್ದಾರೆ.
ಕುರೂಪಿಣಿ ಸ್ವರೂಪಾತ್ವಂ ಅಧನಾಪಿ ಧನಾನ್ವಿತ ತಪ್ತಂ ತಪಸ್ತ್ವಯೈವೈವಂ ಅಗ್ರಂ ಏಕಾಂಗುಷ್ಠಾದಿ ದುಷ್ಕೃತಂ. ನೀನು ಹಿಂದೆ ಭಾರೀ ತಪಸ್ಸು ಮಾಡಿದ್ದಿರಬೇಕು, ಹಾಗೆ ಇಂತಹ ತಪಸ್ಸಿಗೆ ಒಲಿದು ಇಂತಹ ನಿನಗೊಬ್ಬ ವರ ಸಿಕ್ಕಿದ್ದಿರಬೇಕು. ವಿಷಂ ವೃದ್ಧಸ್ಯ ಯುವತಿ, ವೃದ್ಧನಾಗಿರತಕ್ಕಂತಹವನಿಗೆ ವ್ಯಕ್ತಿಗೆ ಯುವತಿಯ ಸಾಂಗತ್ಯ ಅದು ವಿಷತುಲ್ಯವಾದದ್ದು. ಅದರಂತೆಯೇ ವೃದ್ಧೆಯಾದವಳಿಗೆ ಯುವಕನ ಸಾಂಗತ್ಯ ಅದು ಅಮೃತತುಲ್ಯವಾಗಿರುವಂತಹದ್ದು. ಇಷ್ಟಾನಿಷ್ಟ ಸಮಾಯೋಗೋ ದೃಷ್ಟ ಅಸ್ಯಾಭಿರಹೋಚಿರಾತ್. ಹೀಗೆ ಅನೇಕ ಮಾತುಗಳಿಂದಾಗಿ ಅಪಹಾಸ ಮಾಡ್ತಾ ಇದ್ದಾರೆ. ಇವರೆಲ್ಲರ ಮಾತುಗಳು ಆ ದಂಪತಿಗಳ ಕಿವಿಗೆ ಬೀಳ್ತಾ ಇದೆ. ಹೀಗೆ ಅಪಹಾಸ ಮಾಡಿ ಅವರೆಲ್ಲರೂ ಕೂಡ ಹೊರಟು ಹೋದರು. ಋಷೀಣಾಂ ವಚನಂ ಶ್ರುತ್ವ ಉಭಾವಪಿ ಸುದುಃಖಿತವು. ದಂಪತಿಗಳು ಇರುವರು ಕೂಡ ಇವರ ಇಂತಹ ಅಪಹಾಸದ ಮಾತುಗಳಿಂದಾಗಿ ಬಹುವಾಗಿ ದುಃಖಿತರಾಗಿದ್ದಾರೆ, ಲಜ್ಜಿತರಾಗಿದ್ದಾರೆ. ಮಹಾಪ್ರಾಜ್ಞನಾಗಿರತಕ್ಕಂತಹ ಈಗ ಗೌತಮ ಭಾರ್ಯೆಯಲ್ಲಿ ಕೇಳ್ತಾ ಇದ್ದಾನೆ, ಕೋ ದೇಶ ಕಿಮು ತೀರ್ಥಂ ವಾ ಯತ್ರ ಶ್ರೇಯಸ್ಸಮಾಪ್ಯತೆ ಶೀಘ್ರಮೇವ ಮಹಾಪ್ರಾಜ್ಞ ಭುಕ್ತಿ ಮುಕ್ತಿ ಪ್ರದಾಯಕಂ. ಅಗಸ್ತ್ಯರ ಬಳಿಯಲ್ಲಿ ಈ ಗೌತಮ ಪ್ರಾರ್ಥನೆ ಮಾಡಿದ್ದಾನೆ. ಹೀಗೆಲ್ಲ ಮಂದಿ ನಮ್ಮನ್ನು ಜರಿತಾ ಇದ್ದಾರೆ, ನಮಗೆ ಶ್ರೇಯಸ್ಸಾಗುವಂತಹ ತೀರ್ಥನೋ ಕ್ಷೇತ್ರನೋ ಏನಾದರೂ ಇದ್ದರೆ ಹೇಳಿ ಅಂತ ಹೇಳಿಕೊಂಡು ಅಗಸ್ತ್ಯರಲ್ಲಿ ಕೇಳಿದಾಗ ಅಗಸ್ತ್ಯರಂದರು, ಹಿಂದೊಮ್ಮೆ ಋಷಿಮುನಿಗಳೆಲ್ಲ ಅವರ ಮಾತಿನ ನಡುವೆ ಇಂತಹ ಒಂದು ವಿಷಯವನ್ನು ನಾನು ಕೇಳಿ ತಿಳಿದೆ. ಏನು? ಸರ್ವೇ ಕಾಮಾಹ ತತ್ರ ಪೂರ್ಣಾಹ ಗೌತಮ್ಯಾಂ ನಾತ್ರ ಸಂಶಯಃ. ಗೋದಾವರಿ ನದಿಯಲ್ಲಿ ಮಿಂದದ್ದಾದರೆ ಬಯಸಿದ ಎಲ್ಲ ಅಭೀಷ್ಟಗಳು ಕೂಡ ಈಡೇರ್ತಾವೆ ಎಂಬುದಾಗಿ ಋಷಿಮುನಿಗಳು ಆಡಿಕೊಳ್ಳುವಾಗ ನಾನು ಈ ಮಾತನ್ನು ಕೇಳಿಸಿಕೊಂಡದ್ದಿದೆ. ಹಾಗಾಗಿ ನೀನು ಮಾಡಬೇಕಾದದ್ದಿಷ್ಟು. ಏನು? ತಸ್ಮಾತ್ ಗಚ್ಚ ಮಹಾಬುದ್ಧಿ ಗೌತಮೀಂ ಪಾಪನಾಶಿನೀಂ. ಪಾಪನಾಶಗಳಾಗಿರತಕ್ಕಂತಹ ಗೋದಾವರಿ ತೀರಕ್ಕೆ ಹೋಗು, ಗೋದಾವರಿ ನದಿಯಲ್ಲಿ ಹೋಗು. ಅಹಂ ತ್ವಾಂ ಅನುಯಾಸ್ಯಾಮಿ ಯಥೇಚ್ಛಸಿ ತಥಾಕುರು. ಬೇಕು ಅಂತಿದ್ದರೆ ನಿನ್ನ ಜೊತೆಗೆ ನಾನೂ ಬರುವನಿದ್ದೇನೆ, ಅಲ್ಲಿಗೆ ದಾರಿ ತೋರಿಸ್ತಾ ಬಾ, ಹೊರಟು ಹೋಗೋಣ. ಹೀಗೆ ಅಂತ ಹೇಳಿಕೊಂಡು ಅಗಸ್ತ್ಯರು ಆ ಗೌತಮನಿಗೆ ಅಂದಾಗ, ಏತಚ್ಛ್ರುತ್ವಾಗಸ್ತ್ಯ ವಾಕ್ಯಂ ವೃದ್ಧಯ ಗೌತಮೋಭ್ಯಯಾತ್ ತತ್ರ ತೇಪೆ ತಪಸ್ತೀವ್ರಂ ಪತ್ನ್ಯಾ ಸ ಭಗವಾನ್ ಋಷಿ. ಗೋದಾವರಿ ನದಿ ತೀರಕ್ಕೆ ಬಂದು ಮಡದಿಯ ಜೊತೆಗೆ, ವೃದ್ಧಳಾಗಿರತಕ್ಕಂತಹ ಮಡದಿಯ ಜೊತೆಗೆ ಬಂದು ತಪಸ್ಸನ್ನು ಮಾಡ್ತಾ ಇದ್ದಾನೆ ಗೌತಮ. ಸ್ತುತಿಂಚಕಾರ ದೇವಸ್ಯ ಶಂಭೋ ವಿಷ್ಣೋ ತಥೈವ ಚ. ರುದ್ರದೇವರ ತಪಸ್ಸು, ಮಹಾವಿಷ್ಣುವಿನ ಕುರಿತ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಗಂಗಾಂಚ ತೋಷಯ ಮಾಸ ಭಾರ್ಯಾಯೈ ಭಗವಾನ್ ಋಷಿ. ತನ್ನ ಮಡದಿಗೆ ಒಳ್ಳೆಯ ರೂಪ ಯೌವನ ಸಿಗುವಂತೆ ಆ ಗಂಗಾದೇವಿಯಲ್ಲೂ ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ. ಖಿನ್ನಾತ್ಮನಾಂ ಅತ್ರ ಭವೆ ತ್ವಮೇವ ಶರಣಂ ಶಿವಃ. ಉಚ್ಚಾವಚಾನಾಂ ಭೂತಾನಾಂ ಸರ್ವಥಾ ಪಾಪನೋದನಃ. ಹೀಗೆಲ್ಲ ಸ್ತೋತ್ರ ಮಾಡಿದಾಗ ತತಸ್ತುಷ್ಟ ಅವದದ್ವಾಕ್ಯಂ ಗೌತಮಂ ವೃದ್ಧಯಾಯುತಂ ಶರಣಾಗತ ದೀನಾರ್ಥಂ ಶರಣ್ಯ ಗೌತಮೀ ಮುದಾ. ಆ ಗಂಗಾದೇವಿಯನ್ನು, ರುದ್ರದೇವರನ್ನು, ಮಹಾವಿಷ್ಣುವನ್ನು ತಪಸ್ಸಿನಿಂದ ಸಂತೋಷಗೊಳಿಸಿ ಬಗೆ ಬಗೆಯಲ್ಲಿ ಸ್ತುತಿ ಮಾಡಿದಾಗ ಗೋದಾವರಿ ದೇವಿ, ಗಂಗಾದೇವಿ ಸಂತುಷ್ಟಳಾಗಿ ಅಂತ ಇದ್ದಾಳೆ, ಅಭಿಷಿಂಚಸ್ವ ಭಾರ್ಯಾಂ ತ್ವಂ ಮಜ್ಜಲೈ ಮಂತ್ರಸಂಯುತೈ ಕಲಶೈ ಉಪಚಾರೈಶ್ಚ ತತಃ ಪತ್ನಿ ತವ ಪ್ರಿಯ ಸುರೂಪ ಚಾರು ಸರ್ವಾಂಗಿ ಸುಭಗ ಚಾರುಲೋಚನ ಸರ್ವಲಕ್ಷಣ ಸಂಪೂರ್ಣ ರಮ್ಯ ರೂಪಂ ಅವಾಪ್ಸ್ಯತಿ. ಗೋದಾವರಿ ದೇವಿ, ಗಂಗಾದೇವಿ ಅಂತ ಇದ್ದಾಳೆ, ನನ್ನನ್ನು ಪೂಜಿಸಿದ್ದಿ, ನನ್ನ ಜಲವನ್ನು ತೆಗೆದುಕೊಂಡು ಹೋಗಿ ಆಕೆಗೆ ಅಭಿಷೇಕ ಮಾಡು. ಕಲಶದಲ್ಲಿ ಸ್ಥಾಪನೆ ಮಾಡಿ ಅಲ್ಲಿ ಕಲಶ ಪೂಜೆಯನ್ನು ಮಾಡಿ ಅಭಿಮಂತ್ರಿತವಾಗಿರ್ತಕ್ಕಂಥ ಜಲವನ್ನು ನಿನ್ನ ಮಡದಿಗೆ ನೀನು ಅಭಿಷೇಕ ಮಾಡಿದ್ದಾದರೆ ಇದರಿಂದಾಗಿ ನಿನ್ನ ಮಡದಿಗೆ ಒಳ್ಳೆಯ ರೂಪ ಬರುತ್ತೆ, ಒಳ್ಳೆಯ ಸೌಂದರ್ಯ ಬರುತ್ತೆ. ಚಾರು ಸರ್ವಾಂಗಿ, ಚಾರುಲೋಚನ, ಹಾಗೆ ಸರ್ವಾಂಗವು ಕೂಡ ಕಾಂತಿಯುಕ್ತವಾಗತ್ತೆ. ಸರ್ವಲಕ್ಷಣ ಸಂಪೂರ್ಣ ರಮ್ಯ ರೂಪಂ ಅವಾಪ್ಸ್ಯತಿ. ಅಷ್ಟಾದ ಬಳಿಕ
ಆಕೆ ಇಂತಹ ಸ್ವರೂಪವನ್ನು ಪಡೆದ ಬಳಿಕ ಆಕೆಯ ಮೂಲಕ ನೀನು ಮತ್ತೆ ಪುನಃ ಅಭಿಷೇಕ ಮಾಡಿಸಿಕೋ. ರೂಪವತ್ಯ ಪುನಸ್ತ್ವಂ ವೈ ಭಾರ್ಯಯಾ ಚ ಅಭಿಷೇಚಿತ ಸರ್ವಲಕ್ಷಣ ಸಂಪೂರ್ಣ ಕಾಂತಂ ರೂಪಂ ಅವಾಪ್ಸಿಸಿ. ಅಭಿಮಂತ್ರಿತವಾಗಿರತಕ್ಕಂತಹ ಕಲಶ ಜಲವನ್ನು ಬಳಿಕ ನೀನು ಆಕೆ ಕೈಯಿಂದ ಅಭಿಷೇಕ ಮಾಡಿಸಿಕೊಂಡದ್ದಾದರೆ ನೀನೂ ಕೂಡ ಇನ್ನಷ್ಟು ಸ್ವರೂಪವನ್ನು ಪಡೆಯುತ್ತಿ. ಹೀಗೆ ಅಂತ ಹೇಳಿಕೊಂಡು ಗಂಗಾದೇವಿ ಆ ದಂಪತಿಗಳನ್ನು ಹರಸಿದ್ದಾಳೆ. ಆ ಗೌತಮ ಋಷಿಗೆ ಹರಸಿದ್ದಾಳೆ. ಗೌತಮ ಋಷಿ ತಥೇತಿ ಗಾಂಗವಚನಾತ್ ಯಥೋಕ್ತಂ ತೌಚ ತಕ್ರತುಹು. ಗಂಗಾದೇವಿಯ ಆದೇಶದಂತೆ ಗೌತಮ ಮುನಿ ನಡೆದುಕೊಂಡಿದ್ದಾನೆ. ತಾನು ಮೊದಲಾಗಿ ತನ್ನ ಮಡದಿ ವೃದ್ಧೆಯಾಗಿರತಕ್ಕಂತಹ ಮಡದಿಗೆ ಅಭಿಷೇಕ ಮಾಡಿದ. ಆಕೆ ಕೈಲಿ ತಾನೂ ಮಾಡಿಸಿಕೊಂಡ. ಇದರಿಂದಾಗಿ ಸ್ವರೂಪದಾಂ ಉಭವೂ ಪ್ರಾಪ್ತವು ಗೌತಮ್ಯಾಶ್ಚ ಪ್ರಸಾದತಃ. ಈರುವರು ಕೂಡ ಅತ್ಯಂತ ಸುಂದರವಾಗಿರತಕ್ಕಂತಹ ರೂಪವನ್ನು ಪಡ್ಕೊಂಡಿದ್ದಾರೆ. ಅಭಿಷೇಕ ಉದಕಂ ಯಚ್ಚ ಸಾ ನದೀ ಸಮಜಾಯತ. ಎಲ್ಲಿ ಇವರು ಪರಸ್ಪರ ಅಭಿಷೇಕ ಮಾಡಿಸಿಕೊಂಡಿದ್ದಾರೋ ಅವರ ಅಭಿಷೇಕದ ಜಲ ಅದು ನದಿಯಾಗಿ ಒಂದೇ ಹರಿತಾ ಇದ್ದಂತೆ. ತಸ್ಯಾಹ ನಾಮ್ನಾದು ವಿಖ್ಯಾತ ವೃದ್ಧಾಯಾ ಮುನಿಸ್ತಮ. ವೃದ್ಧಾ ನದೀತಿ ವಿಖ್ಯಾತ ಗೌತಮೋಪಿ ತಥೋಚ್ಯತೆ. ಮುಂದೆ ಆ ನದಿ ಅದು ವೃದ್ಧ ಎಂಬ ಹೆಸರಿನಿಂದಲೇ ಆ ನದಿ ಪ್ರಸಿದ್ಧವಾಗಿದೆ. ಗೌತಮ ನದಿ ಎಂದು ಪ್ರಸಿದ್ಧವಾಗಿದೆ. ಜೊತೆಯಾಗಿ ವೃದ್ಧ ಗೌತಮ ಇತ್ಯುಕ್ತ ರಶಭಿ ಸಮವಾಸಿಭಿ. ಆ ಎರಡು ನದಿಗಳನ್ನು ವೃದ್ಧ ಗೌತಮ ನದಿ ಎಂಬುದಾಗಿ ಹೆಸರಿಸಿದ್ದಾರೆ. ವೃದ್ಧಾತು ಗೌತಮೀಂ ಪ್ರಾಹ ಗಂಗಾಂ ಪ್ರತ್ಯಕ್ಷ ರೂಪಿಣೀಂ. ಆ ಸ್ವರೂಪವನ್ನು ಪಡೆದಿರತಕ್ಕಂತಹ ಗೌತಮನ ಮಡದಿ ಗೋದಾವರಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾಳೆ. ಮನ್ನಾಂನೀಯಂ ನದೀ ದೇವಿ ವೃದ್ಧಾ ಚ ಇತ್ಯಭಿಧೀಯತಾಂ. ನನ್ನ ಹೆಸರಿಂದಲೇ ವೃದ್ಧ ಅನ್ನತಕ್ಕಂಥ ಹೆಸರಿಂದಲೇ ಈ ನದಿ ಅದು ಪ್ರಸಿದ್ಧವಾಗಲಿ. ತ್ವಯಾಜ ಸಂಗಮಸ್ತಸ್ಯಾಹ ತಸ್ಯಾಸ್ತೀರ್ಥಂ ಅನುತ್ತಮಂ. ಈ ನದಿ ಮುಂದೆ ಹೋಗಿ ನಿನ್ನ ಜೊತೆಗೆ ಅದು ಬೆರೆಯಲಿ. ವೃದ್ಧ ಸಂಗಮ ತೀರ್ಥ ಎಂಬುದಾಗಿ ಪ್ರಸಿದ್ಧವಾಗಲಿ. ಇಲ್ಲಿ ಯಾರು ಸತ್ಕಾರವನ್ನು ನಡೆಸ್ತಾ ಇದ್ದಾರೆ? ರೂಪ ಸೌಭಾಗ್ಯ ಸಂಪತ್ತಿ ಪುತ್ರ ಪೌತ್ರ ಪ್ರವರ್ಧನಂ ಆಯುರಾರೋಗ್ಯ ಕಲ್ಯಾಣಂ ಜಯ ಪ್ರೀತಿ ವಿವರ್ಧನಂ ಇಷ್ಟೆಲ್ಲ ಸಿಗ್ತಾವೆ. ಯಾವಾಗ ಸ್ನಾನ ದಾನಾದಿ ಹೋಮೈಶ್ಚ ಪಿತೃಣಾಂ ಪಾವನಂ ಪರಂ. ಇಲ್ಲಿ ಹೋಮ ದಾನ ಸ್ನಾನ ಮಾಡಿದ್ದಾದರೆ ಪಿತೃಗಳಿಗೂ ಕೂಡ ತೃಪ್ತಿಯಾಗಲಿ. ಹೀಗೆ ಅಂತ ಹೇಳಿಕೊಂಡು ಪ್ರಾರ್ಥನೆ ಮಾಡಿಕೊಂಡಿದ್ದಾಳೆ ಗಂಗಾದೇವಿ. ಆಕೆಯ ಇಂತಹ ಪ್ರಾರ್ಥನೆಗೆ ತಥಾಸ್ತು ಅಸ್ತು ಇತ್ಯಾಹ. ಹೀಗೆ ಅಲ್ಲಿ ಗೌತಮ ಮಹರ್ಷಿಗಳು ರುದ್ರದೇವರ ಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ. ಗೌತಮ ಸ್ಥಾಪಿತಂ ಲಿಂಗಂ ವೃದ್ಧನಾಮ್ನಯೋ ಕೀರ್ತಿತಂ. ಅದು ಕೂಡ ವೃದ್ಧಲಿಂಗ ಎಂಬುದಾಗಿ ಪ್ರಸಿದ್ಧವಾಗಿದೆ. ತತ್ರೈವ ಚ ಮುದಂ ಪ್ರಾಪ್ತಃ ವೃದ್ಧಯ ಮುನಿಸತ್ತಮಃ. ಮುಂದೆ ಅದೇ ಗೋದಾವರಿ ತೀರದಲ್ಲಿ ಆ ದಂಪತಿ ಇರುವರು ಕೂಡ ನೆಲೆಸಿದ್ದಾರೆ. ಆ ತೀರ್ಥ ಆವತ್ತಿನಿಂದ ವೃದ್ಧಾಸಂಗಮ ತೀರ್ಥ ಎಂಬುದಾಗಿ ಪ್ರಸಿದ್ಧವಾಗಿದೆ ಅಂತ ಹೇಳ್ತಾ ಈ ವೃದ್ಧಾಸಂಗಮ ತೀರ್ಥದ ಕಥೆಯ ಜೊತೆಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.